ನಮಸ್ಕಾರ ನ್ಯೂಸ್ ಲಂಚ್ಗೆ ಸ್ವಾಗತ ನಾನು ಭಾವನಾ ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳು ಹಲವಾರು ಸಮಸ್ಯೆಗಳ ಕುರಿತಾಗಿ ಗಮನ ಹರಿಸೋದು ಸರ್ವೇ ಸಾಮಾನ್ಯ ಆದರೆ ಈ ಬಾರಿ ಸುವರ್ಣ ನ್ಯೂಸ್ನ ಹಲವು ವರದಿಗಳು ವಿಧಾನಸಭೆಯಲ್ಲಿ ಚುರುಕು ಮುಟ್ಟಿಸಿವೆ ವಿಧಾನಸಭೆಗೂ ಸುವರ್ಣ ನ್ಯೂಸ್ನ ವರದಿಯ ಬಿಸಿ ತಟ್ಟಿದೆ ವಿಧಾನಸಭೆ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಸುವರ್ಣ ನ್ಯೂಸ್ನ ವರದಿ ಸದನದಲ್ಲಿ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ವರದಿಯ ಕುರಿತಾಗಿ ಚರ್ಚೆ ನಡೆದಿದೆ ಸದನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಬಯಲಿಗೆ ಸುವರ್ಣ ನ್ಯೂಸ್ ಇವತ್ತು ಆ ಒಂದು ಬುಕ್ಕಿಗಳನ್ನು ಅರೆಸ್ಟ್ ಮಾಡುವಂತದ್ದು ಮತ್ತೊಂದು ಇದು ಮಾಡಬೇಕಾಗಿತ್ತು ಮತ್ತು ಇದರಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಇದು ಒಂದು ಒಬ್ಬರನ್ನ ಡಿಸಿಪಿ ಎಲ್ಲ ನಡೀತಿದೆ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಳಿದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿದ್ದೇವೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ಹುಬ್ಳಿ ಧಾರವಾಡ ಇರ್ಬೋದು ಬೆಳಗಾವಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಇವತ್ತು ಯಾವುದೇ ಭಾಗದಲ್ಲಿ ತೆಗೆದುಕೊಳ್ಳಿ ಇದು ಒಂದು ಎಲ್ಲ ಕಡೆ ಪರಿಸರ ಎಲ್ಲ ಕಡೆ ಇವತ್ತು ಇದಾಗಿದೆ ಇದು ಒಂದಕ್ಕೊಂದು ಸಂಪರ್ಕ ಇದೆ ಅದಕ್ಕಾಗಿ ಇದು ಬಹಳ ಮಹತ್ವದ್ದು ಮತ್ತು ಇಲ್ಲಿ ಎಲ್ಲಿವರೆಗೆ ಅಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಇಂಥ ಕ್ರಿಕೆಟ್ ಬುಕ್ಕಿಂಗ್ ಎಲ್ಲ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈ ಬೆಟ್ಟಿಂಗ್ ಹಗರಣಗಳು ಹೊರಗೆ ಬಂದಾಗ ಸರ್ಕಾರ ಪಾಸಿಟಿವ್ ಆಗಿ ವರ್ತನೆ ಮಾಡಬೇಕು ಅದು ಮಾಡ್ತಾ ಇಲ್ಲ ಇವತ್ತು ಆ ಒಂದು ಬುಕ್ಕಿಗಳನ್ನು ಅರೆಸ್ಟ್ ಮಾಡುವಂತದ್ದು ಮತ್ತೊಂದು ಇದು ಮಾಡಬೇಕಾಗಿತ್ತು ಮತ್ತು ಇದರಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಇದು ಒಂದು ಒಬ್ಬರನ್ನ ಡಿಸಿಪಿ ಸಸ್ಪೆಂಡ್ ಮಾಡೋದು ಒಂದಿಬ್ರು ಕಾನ್ಸ್ಟೇಬಲ್ ಮಾಡೋದು ಅಲ್ಲ ಇದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸನ್ಮಾನ ಅಧ್ಯಕ್ಷರೇ ದೊಡ್ಡ ಪೊಲೀಸ್ ಅಧಿಕಾರಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ತೆಗೆದುಕೊಳ್ಳಿ ಸನ್ಮಾನ ಅಧ್ಯಕ್ಷರೇ ಇವತ್ತು ಯಾರು ಸುವರ್ಣ ಟಿವಿಯವರು ಅದನ್ನ ಸ್ಟಿಂಗ್ ಆಪರೇಷನ್ ಮಾಡಿ ಹೊರಗೆ ಹಾಕಿದ್ರು ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅವ್ರ ಮೇಲೆ ಎಫ್ಐಆರ್ ಹಾಕ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ನಿಜವಾಗಿ ನೀವು ಹೊರಗೆ ತಗೊಂಡ್ಬಂದ್ರಿ ನೀವು ಮತ್ತು ಇನ್ನು ಮಾಹಿತಿ ಏನಿದೆ ಕೇಳಬೇಕು ಅದು ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕುವಂತದ್ದು ನಡೆದ್ರೆ ಇನ್ನು ಇದು ಕ್ರಿಕೆಟ್ ಬೆಟ್ಟಿಂಗ್ ಎಂಡ್ ಯಾವಾಗ ಅನ್ನುವಂಥದ್ದು ಅದಕ್ಕಾಗಿ ಇದಕ್ಕೆ ಒಂದು ಅಂತ ಕ್ರಿಕೆಟ್ ಬೆಟ್ಟಿಂಗ್ ಆದ್ರೆ ಲಕ್ಷಾಂತರ ಇನ್ನೂ ಇವತ್ತು ನಡೀತಾ ಇದೆ ಸನ್ಮಾನ ಇಷ್ಟೆಲ್ಲ ಹೊರಗಡೆ ಬಂದ ಮೇಲೂ ಇವತ್ತು ನಡೀತಾ ಇದೆ ಅದಕ್ಕಾಗಿ ಇದನ್ನು ಡಿಟೇಲ್ ಆಗಿ ನಾವು ಚರ್ಚೆ ಮಾಡ್ತೇವೆ ಇದ್ರ ಬಗ್ಗೆ ವಿಚಾರ ಹೇಳಬೇಕು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಾಗುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಕ್ರಿಕೆಟ್ ಬೆಟ್ಟಿಂಗ್ ವಿಚಾರ ಹೇಳಿದ್ರು ಈಗಾಗಲೇ ಸರ್ಕಾರ ಸಾಕಷ್ಟು ಕ್ರಮ ತಗೊಳ್ತಾ ಇದ್ದೀವಿ ಆ ಸುವರ್ಣ ನ್ಯೂಸಲ್ಲಿ ಅವರೇ ಹೋಗಿ ಡಿಸಿಪಿನ ಅಪ್ರೋಚ್ ಮಾಡಿದ್ದಾರೆ ಕ್ರಿಕೆಟ್ ಬುಕ್ಕಿ ಅಪ್ರೋಚ್ ಮಾಡಲಿಲ್ಲ ನಾವೇ ಬುಕ್ಕಿಂದ ಇಟ್ಬಿಟ್ಟು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ ಆ ಡಿಸಿಪಿ ತಪ್ಪು ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಆ ಡಿಸಿಪಿ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಕಾನ್ಸ್ಟೇಬಲ್ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಅಲ್ಲ ಒಂದು ನಿಮಿಷ ಅಲ್ಲ ಕೇಳಿ ಒಂದು ನಿಮಿಷ ನೋಡಿ ನಾನು ಹೇಳೋ ತನಕ ಸ್ವಲ್ಪ ಇದು ಮಾಡಿ ನೀವು ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ತಾವೇ ಹೇಳಿದಾರ ಇದು ನಮ್ಮ ಸ್ಟೇಟಿಗೆ ಅಥವಾ ಡಿಸ್ಟ್ರಿಕ್ಟಿಗೆ ಹುಬ್ಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಇದರ ವಿಚಾರದಲ್ಲಿ ವಿಚಾರಣೆ ಆಗ್ತಾ ಇದೆ ನಾವು ಇಂಟರ್ನ್ಯಾಷನಲ್ ಕರೆಕ್ಟು ಈಗ ನಾವು ಏನಾಗಿದೆ ಬುಕ್ಕಿಗಳು ದೊಡ್ಡ ದೊಡ್ಡ ಬುಕ್ಕಿಗಳು ಇಲ್ಲಿ ಇಲ್ಲ ಅವರು ಬಾಂಬೆಲಿ ಇರ್ತಾರೆ ಡೆಲ್ಲಿಲಿ ಇರ್ತಾರೆ ಬೇರೆ ಬೆಂಗಳೂರಲ್ಲಿ ಇರ್ತಾರೆ ಈ ಥರ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕಾಗಿದ್ದು ನೀವು ಹೇಳಿದಂಗೆ ನಿಮ್ಮಷ್ಟೇ ಕಳ್ಕೊಳ್ಳಿ ನಮಗೂ ಇದೆ ಈಗ ನಾವು ಈಗಾಗಲೇ ಲಾಟ್ರಿ ವಿಚಾರದಲ್ಲಿ ಮಡ್ಕಾ ವಿಚಾರದಲ್ಲಿ OC ವಿಚಾರದಲ್ಲಿ ಈಗಾಗಲೇ CBIಗೆ ಬರೆದಿದ್ದೀವಿ ನೀವು ಹೇಳಿದ್ರೆ ಬೇಕಾದ್ರೆ ಇದು ಸಮೇತ CBI ಕೊಡೋಣ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಒಂದು ನಿಮಿಷ ನಾನು ಪದೇ ಪದೇ CBI ಅಂತೀನಿ CBI ಕೊಡುವಂತ ಈಗ CIDನೋ ಮತ್ತೊಂದು ಇದು ಯಾವ್ದು ಫರ್ದರ್ ಆಕ್ಷನ್ ಇಲ್ಲ ಈಗ ಚರ್ಚೆ ಮಾಡೋಣ ಈಗ ದೊಡ್ಡ ದೊಡ್ಡ ತಿಮ್ಮಿಗಳಿದ್ದಾವೆ ಲಲಿತ್ ಮೋದಿ ಇಂಟರ್ನ್ಯಾಷನಲ್ ತಗೊಳ್ಳೇ ಇಲ್ಲ ಬರೀ ಪ್ರಚಾರಕ್ಕೋಸ್ಕರ ನೀವು ಹೇಳ್ತೀರಿ ನೀವು ಮಾತಾಡ್ಬೇಕು ನೀವು 1.5 ಗಂಟೆ